ಗೈಸ್ ಒಂದು ಈವೆಂಟ್ ಆಗಿದೆ ಅಲ್ಲ ಈವೆಂಟ್ ಅಲ್ಲ ಒಂದು ಇದು ಈವೆಂಟ್ ಮೂಮೆಂಟ್ ಅಲ್ಲ ಈವೆಂಟ್ ಕವನ ಬರಿಬೋದು ಇದ್ರಾಗ ಬಟ್ ನೇಮ್ ಬರ್ತದೆ ಸರ್ ಯಾರಿಗೆ ಕವನ ಅಂದರೆ ಏನಾದ್ರು ನನ್ನ ಪ್ರೀತಿಯ ಹುಡುಗಿಗೆ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ಮದುವೆ ಸೀರೀಸ್ ಅಂತ ಎಲ್ಲರೂ ನೋಡಿದ್ದಾಯಿತು ಆ್ಯಂಡ್ ನೆಕ್ಸ್ಟ್ ಏನಾಗ್ತಿದೆ ನನ್ನ ಕಾಲೇಜ್ ಲೈಫಲ್ಲಿ ಅಂತ ನಾನು ಈ ವ್ಲಾಗಲ್ಲೆಲ್ಲ ಶೇರ್ ಮಾಡ್ತೀನಿ. ಸೊ ನಾವು ಮದುವೆಗೆ ರಜೆ ಹಾಕಿ ಹೋಗಿದ್ದು, ಬೇಸಿಕಲಿ ಅಪ್ಪ ನಾನು ತಂಗಿ ಕೂಡ ರಜೆ ಹಾಕಿನೇ ಬಂದಿದ್ದಿದ್ದು. ಆ್ಯಂಡ್ ಇವಾಗ ಮದುವೆ ಎಲ್ಲ ಮುಗಿಸ್ಕೊಂಡಿದ್ದು ಆಯಿತು. ನೀವು ಕೂಡ ಮದುವೆನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಡಿಫ್ರೆಂಟ್ ಪೂಜೆಸ್ ಎಲ್ಲ ಇತ್ತು ನಮ್ಮ ಫ್ಯಾಮಿಲೀಸಲ್ಲಿ, ಅದನ್ನೂ ಕೂಡ ನೀವು ನೋಡಿದ್ದೀರಾ ಅಂತ ಐ ಹೋಪ್. ಸೊ ಇವಾಗ ಮದುವೆ ಮುಗೀತು, ಎಲ್ಲರೂ ಹೊರಡ್ತಾಯಿದ್ರು ಆ್ಯಂಡ್ ನಾವು ಅದೇ ದಿನ ಕೂಡ ಹೊರಟ್ವಿ. ಅಂದರೆ ಎಲ್ಲರೂ ಅಂದರೆ ಈಗ ಬೇರೆ ಕಡೆಯಿಂದ ನನ್ನ ಫ್ಯಾಮಿಲಿ ರಿಲೇಟಿವ್ಸ್ ಇರ್ತಾರಲ್ಲ, ಅವರು ಕೂಡ ಮದುವೆಗೆಲ್ಲ ಜಾಯ್ನ್ ಆಗಿ ಹೆಲ್ಪ್ ಮಾಡಿಕೊಂಡು ಮನೆಯಲ್ಲೇ ಇರ್ತಾರೆ. ಒಂದು ಮದುವೆಗೂ ಮುಂಚೆನೇ ಬಂದುಬಿಟ್ಟಿರ್ತಾರೆ, ಏನೋ ರಿಚುವಲ್ಸ್ ಎಲ್ಲ ಇರುತ್ತಲ್ಲ ಅಂತ. ಸೊ ಅದೇ ಥರ ಅವರು ಕೂಡ ಬಂದಿದ್ದರು ಆ್ಯಂಡ್ ಮದುವೆ ಆಗಿ ನೆಕ್ಸ್ಟ್ 2 ಡೇಸ್ ಆದಮೇಲೆ ಅವರು ಹೊರಟರು. ಆ್ಯಂಡ್ ಇವತ್ತು ನಾವು ಕೂಡ ಹೊರಟಿದ್ವಿ, ನಾನು ಅಪ್ಪ ತಂಗಿ ಕೂಡ ಹೋಗ್ತಾಯಿದ್ವಿ. ಆ್ಯಂಡ್ ಅಮ್ಮ ಇನ್ನೊಂದು ಸ್ವಲ್ಪ ದಿನ ಇರ್ತಾರೆ ಅಂತ ಅಂದಿದ್ರು. ಆ್ಯಂಡ್ ಇವಾಗ ನಾನು ಬರಬೇಕಾದ್ರೆ ಹೇಳಿದ್ನಲ್ಲ, ನನ್ನ ಕಸಿನ್ ಕೂಡ ನನ್ನ ಜೊತೆ ಬಂದರು, ಬಟ್ ಅವರು ಟ್ರೈನಲ್ಲಿ ಬಂದರು, ನಾವು ಬಸ್ಸಲ್ಲಿ ಬಂದ್ವಿ ಅಂತ. ಅವರು ಕೂಡ ಜಾಯ್ನ್ ಆಗ್ತಾಯಿದ್ರು ನಮ್ಮ ಜೊತೆ. ನಾವು ಇವಾಗ ವಾಪಸ್ ಹೋಗ್ತಾ ಟ್ರೈನಲ್ಲಿ ಹೋಗ್ತಾಯಿದ್ವಿ. ಆ್ಯಂಡ್ ನೋಡ್ತಾ ಇದ್ದೀರಾ ಪಾಪ ನನ್ನ ಫ್ಯಾಮಿಲಿ ಎಲ್ಲರೂ ಬಂದು ನಮಗೆ ಲೈಕ್ ಲಾಸ್ಟ್ ಬಾಯ್ ಅಂತ ಹೇಳಕ್ಕೆ ಬರ್ತಾರೆ. ಇಟ್ ಮೀನ್ಸ್ ಅ ಲಾಟ್ ಗೈಸ್, ಅದೇನೋ ಒಂಥರ ಚಂದ. ಸೊ ಅದೇ ಕೈಯಲ್ಲಿ ಮದುವೆ ಬಳೆ ಹಾಕ್ಕೊಂಡು ನಾನು ಸ್ವಲ್ಪ ಬಿಚ್ಚಿದ್ದೆ, ಬಟ್ ನನ್ನ ತಂಗಿ ಹಾಗೆ ಇಟ್ಕೊಂಡಿದ್ಲು. ಆ್ಯಂಡ್ ಹೋದ್ವಿ. ನಮ್ಮದು ಯೂಶ್ವಲಿ ನಮ್ಮ ಕಡೆ ಎಲ್ಲ ಟ್ರೈನ್ 5 o'clock ಈವ್ನಿಂಗ್ 5 o'clock ಬರುತ್ತೆ. ಆ್ಯಂಡ್ 5 o'clock ಅಲ್ಲಿ ಕೂತ್ಕೊಂಡ್ರೆ ನೆಕ್ಸ್ಟ್ ಡೇ 5 o'clock ಲೈಕ್ ಬ್ಯಾಂಗ್ಳೂರಲ್ಲಿ, ಯಶವಂತಪುರ ಬ್ಯಾಂಗ್ಳೂರಲ್ಲಿ 5 o'clock ರೀಚ್ ಆಗ್ತೀವಿ. ಸೊ 12 hour ಜರ್ನಿ. ಆ್ಯಂಡ್ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇಟ್ ವಾಸ್ ಲೈಕ್ ಅಲ್ಲೊಬ್ರು ನೋಟಿಸ್ ಮಾಡಿದ್ರು, ಇದು ಸಣ್ಣ ಏನಾದರೂ ಕ್ಲೌಡ್ಸ್ ಮೇಲಿದೆಯೋ ಇಲ್ಲ ಅಲ್ಲೇ ಒಂದು ಮೌಂಟೇನ್ ಇದೆಯೋ ಏನೋ ಅಂತ. ಸಮ್ವಾಟ್ ಆ ಥರನೇ ಇತ್ತು. ಆ್ಯಂಡ್ ವಿತ್ ಪಾವ್ ವಡಪಾವ್ ಇರಲೇಬೇಕು ಗೈಸ್. ಟ್ರೈನ್ ಜರ್ನಿ ಅಂದರೆ ನಮ್ಮ ಚಿಕ್ಕ ವಯಸ್ಸಿಂದ ಇದೊಂದು ಮೆಮರಿ. ಟ್ರೈನ್ ಜರ್ನಿಯಲ್ಲಿ ಲೈಕ್ ಹೋಗ್ತಾ ಇಲ್ಲಾಂದರೆ ಬರ್ತಾ ಬೆಳಗ್ಗೆ ಆಗಲ್ಲ, ಸೊ ಹೋಗಬೇಕಾದ್ರೆ ಈವ್ನಿಂಗ್ ಟೈಮ್ ಆಗಿರುತ್ತೆ. ಆ್ಯಂಡ್ ಇದನ್ನ ತಿಂದ್ಕೊಂಡೇ ಹೋಗ್ತೀವಿ. ನೆಕ್ಸ್ಟ್ ಡೇ ಬಂದ್ವಿ ಆ್ಯಂಡ್ ಐ ಹ್ಯಾಡ್ ಅ ಮೀಟಿಂಗ್ ಆಲ್ಸೋ HRDಯಲ್ಲಿ. ಆ್ಯಂಡ್ HRD ಮುಗಿಸ್ಕೊಂಡು ಸೀನ್ ಏನು ಅಂತ ಅಂದರೆ ಹೋಗ್ತಾ ಹೇಳ್ತೀನಿ. ಆ್ಯಂಡ್ ನಾನು ಹೇಳಲ್ಲ, MS ಹೇಳ್ತಾಳೆ. ಸೊ ಅದೆಲ್ಲ ಬೇಗ ಮುಗಿಸ್ಕೊಂಡ್ವಿ, ಅಂದರೆ ಮೀಟಿಂಗ್ ಇತ್ತು. ಸೊ ಮೀಟಿಂಗ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಎಲ್ಲಿ ಅಂತ ಇಟ್ ಇಸ್ ಲೆಫ್ಟ್ ಟು MS. ಶಿಲ್ ಕಂಟಿನ್ಯೂ ವಿತ್ ದ್ಯಾಟ್. ನಾವು ಕಾಲೇಜ್ ಬಿಲ್ಡಿಂಗ್ ಚೆನ್ನಾಗಿ ಕಾಣಿಸ್ತಿದ್ದಾರ ಗೈಸ್. ಬೇಸಿಕಲಿ ನಾವು ಒಂದು ಸರ್ಕಸ್ ಮಾಡ್ತಾ ಇದ್ದೀವಿ. ಅಲ್ಲಿಗೆ ಹೋಗೋದು ಇಲ್ಲಿಗೆ ಬರೋದು. ಹ್ಯಾಕಥಾನ್ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟು, ಬಟ್ ನಾವು ಹೋಗ್ತಾ ಇರೋದು ಬೆಳಗ್ಗೆ 10 ಗಂಟೆಗೆ ಇರ್ತದೋ. ಸೊ ಗೈಸ್ ಕೇಳಿಸ್ಕೊಂಡ್ರಿ ಅನಿಸುತ್ತೆ MS ಏನು ಹೇಳ್ತಾ ಇದ್ಲು ಅಂತ. ಸರ್ಕಸ್ ಅಂತ ಅಂದರೆ ಬಿಕಾಸ್ ನಮಗೆ HRD ಮೀಟಿಂಗ್ ಇತ್ತು ಈ ಕಡೆ, ಅದು ಇಂಪಾರ್ಟೆಂಟ್. ಆ್ಯಂಡ್ ನಾವು ಹ್ಯಾಕಥಾನ್ಗೆ ರಿಜಿಸ್ಟರ್ ಮಾಡಿದ್ವಿ, ಅದು ಇಂಪಾರ್ಟೆಂಟ್. ಸೊ ಮೀನ್ ವೈಲ್ ಎರಡೂ ಬ್ಯಾಲೆನ್ಸ್ ಮಾಡಬೇಕು ಅಂತ ನಾವು ಹ್ಯಾಕಥಾನಲ್ಲಿ ಪರ್ಮಿಷನ್ ಕೇಳಿ ಈವ್ನಿಂಗ್ ಅಟೆಂಡ್ ಮಾಡ್ತೀವಿ ಅಂತ ಹೇಳಿ ಮಾರ್ನಿಂಗಿಂದ ಮಧ್ಯಾಹ್ನವರೆಗೂ ಇರೋದು HRD ಮೀಟಿಂಗ್ನ ಮುಗಿಸ್ಕೊಂಡು ವಿ ಜಾಯಿನ್ ದಿಸ್ ಹ್ಯಾಕಥಾನ್. ಆ್ಯಂಡ್ ನೋಡ್ತಾ ಇದ್ದೀರಾ ಇವಾಗ ಎಂಟ್ರಿ ಆದ್ವಿ. ಆ್ಯಂಡ್ ಆ್ಯಕ್ಚುಲಿ ವೈಬ್ ವಾಸ್ ಗುಡ್, ದ ಕಾಲೇಜ್ ಎನ್ವಿರಾನ್ಮೆಂಟ್ ವಾಸ್ ಆಲ್ಸೋ ಗುಡ್. ಸೊ ನಮಗೆ ಪ್ಲೇಸ್ ಆಗಿದ್ದು ಈ ಪ್ಲೇಸಲ್ಲಿ. ಆ್ಯಂಡ್ ನಾವು ಲೇಟಾಗಿ ಜಾಯ್ನ್ ಆಗಿರೋದ್ರಿಂದ ಎಲ್ಲರೂ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತಾರೆ. ಆ್ಯಂಡ್ ವಿ ಕೇಮ್, ದೆನ್ ವಿ ಸೆಟಲ್ಡ್ ಆ್ಯಂಡ್ ವಿ ಸ್ಟಾರ್ಟೆಡ್ ದಿ ಪ್ರೋಸೆಸ್ ಆಫ್ ದಿ ಹ್ಯಾಕಥಾನ್. ಸೊ ಈವ್ನಿಂಗ್ 5-6 ಆ ಥರ ಟೈಮಿಗೆ ನಮಗೆ ಫಸ್ಟ್ ರೌಂಡ್ ಎವ್ಯಾಲ್ಯೂಯೇಷನ್ ಇತ್ತು. ಸೊ ಅದು ಕೂಡ ಚೆಕಿಂಗಿಗೆ ಬರ್ತಾಯಿದ್ರು. ಆ್ಯಂಡ್ ಆಲ್ಸೋ ನಾವು ಲೈಕ್ ಕಾಲೇಜ್ ಟೈಮ್ಸಲ್ಲೇ ನಮ್ಮ ಕ್ಲಾಸಲ್ಲೇ ಸ್ವಲ್ಪ ಪ್ರಿಪೇರ್ ಆಗಿ ಬಂದಿದ್ವಿ. ಸೊ ಅದಕ್ಕೆ ನಮಗೆ ಅಷ್ಟು ಡಿಫಿಕಲ್ಟ್ ಆಗಲಿಲ್ಲ. ಬಿಕಾಸ್ ಅಲ್ಲಿ ಹೋಗಿ ಕೋಡ್ ಮಾಡಿ ಫಸ್ಟ್ ರೌಂಡ್ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ ಅಂದರೆ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ನಾವು ಮುಂಚೆಯಿಂದ ಮಾರ್ನಿಂಗಿಂದನೇ ಸ್ವಲ್ಪ ಪ್ರಿಪೇರ್ ಆಗ್ತಾ ಇದ್ದಿದ್ದು. ನೆಕ್ಸ್ಟ್ ಈ ನೈಟ್ ಆಗಿತ್ತು. ಸೊ ನೈಟ್ ವೈಬ್ಸ್ ನೋಡೋಣ ಅಂತ ಆಚೆ ಬಂದಿದ್ವಿ. ಆ್ಯಂಡ್ ಆಲ್ಸೋ ನಾವು ಇಲ್ಲಿ ಗಿಟಾರ್ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ವಿ. ಕಾಣಿಸ್ಲಿಲ್ಲ
ಕಾಲೇಜ್ ಇಸ್ ಸೋ ಗುಡ್ ಆ್ಯಕ್ಚುಲಿ. ನಮ್ಮ ಕಾಲೇಜ್ ಈ ಥರ ಮಾಡಿ ಸ್ವಲ್ಪ ನಾವು ವರ್ಷದಲ್ಲಿ ಮುಗಿಬಿಟ್ಟಿದ್ವಿ. ಸೊ ಇನ್ನೊಂದು ಕ್ಯಾಮ್ರಾಮನ್ ಅಲ್ಲಿ ಗೈಸ್ ನಾನು ತೆಗ್ದಿದ ತಕ್ಷಣ ಬಿಟ್ಬಿಡ್ತಾನೆ. ಇಲ್ಲಿ ಫೋಟೋ ಶೂಟ. ಸೊ ನಾವು ಬಂದಿದ್ದೆ BGSCT ಕಾಲೇಜ್ಗೆ. ಆ್ಯಂಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಕಾರಿಡೋರ್ಸ್ ಆಗಲಿ, ಗ್ರೀನರಿ ವೈಬ್ ಆಗಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಲೇಟಾಗಿ ಬಂದಿರೋದ್ರಿಂದ ನಮಗೆ ಇನ್ನೂ ID ಕಾರ್ಡ್ ಎಲ್ಲ ಲೇಟಾಗಿ ಇಶ್ಯೂ ಆಯಿತು. ಸೊ ನೋಡ್ತಾ ಇದ್ದೀರಾ, ID ಕಾರ್ಡ್ ವಿತ್ ದಟ್ ಬ್ಯಾಗ್ ಆ್ಯಂಡ್ ಒಂದು ನೋಟ್ಬುಕ್ ಕೊಟ್ಟಿದ್ರು. ಆ್ಯಂಡ್ ನಮ್ಮ ಸರ್ಗಳೆಲ್ಲ ಏನು ಹೇಳ್ತಾಯಿದ್ರು ಅಂತ ಕೇಳ್ಕೊಂಬನ್ನಿ. ಕವನ ಬರಿಬೋದು ಇದ್ರಾಗ. ಪೆನ್ನೊಂದು ಬಟ್ ನೇಮ್ ಬರ್ತದೆ ಸರ್ ಯಾರಿಗೆ ಕವನ ಅಂದರೆ ನನ್ನ ಪ್ರೀತಿಯ ಹುಡುಗಿಗೆ. ನಿಮ್ಮ ಪ್ರೀತಿಯಾ? ಅವನ ಇವನಿರುತ್ತೆ ಪ್ರೀತಿ, ಇವನೇ ಹೇಳ್ಕೊಂಡಲ್ಲ. ಇದಕ್ಕೂ ಫೈಲ್ಗೂ ಬರೀ ಹೆಸರು. ಸೊ ಗಾಯ್ಸ್ ವಿ ಆರ್ ಹಿಯರ್. ಫೋನ್ದಲ್ಲ ಡಿ ಬ್ಲಾಕ್ ನಮ್ಗೆ ನೆನ್ಪಿಟ್ಕೊ. ಡಿ ಬ್ಲಾಕ್ ಅನ್ನೋಕ್ಕೆ ಡಿ ಬ್ಲಾಕ್ ಲೆಕ್ಚರರ್ಸ್ ಹಾಲ್ ಫ್ಲೋಟು. ಸೊ ಡಿನ್ನರ್ ಟೈಮ್ ಆಗಿತ್ತು ಆ್ಯಂಡ್ ವಿ ಹ್ಯಾಡ್ ಆರ್ ಡಿನ್ನರ್. ಮೇಲೇ ಕಾಲೇಜ್ ಮೇಲೆ ಈ ಥರ ಪ್ರೊವೈಡ್ ಮಾಡಿದರು. ಆ್ಯಂಡ್ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿತ್ತು ಸ್ಪೇಸ್ ಆ್ಯಂಡ್ ಆಲ್. ಲೈಕ್ ಏನೋ ಫುಡ್ ತಿನ್ನೋಕ್ಕಾಗಲ್ಲ, ಚೆನ್ನಾಗಿತ್ತು. ಆ್ಯಂಡ್ ವಿ ಗಾಟ್ ಸಮ್ ಫುಡ್ ಲೈಕ್ ಇಡ್ಲಿ ಇತ್ತು ಆ್ಯಂಡ್ ಚಿತ್ರಾನ್ನ. ಸೊ ನೈಟ್ಗೆ ಇದಾಗಿತ್ತು. ಸೊ ದೆನ್ ಫುಡ್ ತಿಂದಾದ್ಮೇಲೆ ಸ್ವಲ್ಪ ಲೈಕ್ ಬ್ರೇಕ್ ಥರ ಇರಲಿ ಅಂದ್ಕೊಂಡು ನಾವು ಗೇಮ್ ಆಡೋಣ ಅಂತ ಆಡ್ತಾಯಿದ್ವಿ. ಆ್ಯಂಡ್ ಈ ಗೇಮ್ ಬಂದು MS ನಮ್ಗೆ ಹೇಳ್ಕೊಟ್ಟಾಗಿಂದ ನಾವು ಯಾವ ಹಾಕೋದೊಂದು ಹೋದ್ರೂ ಒಂದು ಎಂಟರ್ಟೈನ್ ಪಾರ್ಟಿಂಗಲ್ಲಿ ಇದೊಂದು ಗೇಮ್ ಫಿಕ್ಸ್ ಆಗಿರುತ್ತೆ. ಆ್ಯಂಡ್ ಇದಕ್ಕೇನು ಕಮ್ಮಿ ಜನ ಇದ್ರೂ ಓಕೆ, ಜಾಸ್ತಿ ಜನ ಇದ್ದರೂ ಓಕೆ. ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಜಾ ಇರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಗೈಸ್. ಅದನ್ನ ನನ್ನ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಅದೊಂಥರ ನಾನು ಪದೇ ಅಂತೂ ಸಿಗಾಕೋತಾ ಇದ್ದೆ. ಅಂದರೆ ಒಂದು ಈವೆಂಟ್ ಆಗಿದೆ ಅಲ್ಲ, ಈವೆಂಟ್ ಅಲ್ಲ ಇದು ಈವೆಂಟ್ ಮೂಮೆಂಟ್ ಅಲ್ಲ, ಈವೆಂಟ್ ಅಂತ ಹೇಳ್ತಾ ಇದ್ದೀನಿ. ಇಟ್ಸ್ ಜೀವಲ್ ಗಾಯ್ಸ್. ಹೌದು. ಸೊ ಫನ್ ಪಾರ್ಟ್ ನಾವು ಸ್ವಲ್ಪ ಅಲ್ಲಿ ಆಚೆ ಕುತ್ಕೊಂಡು ಸ್ವಲ್ಪ ವರ್ಕ್ ಮಾಡಿದ್ವಿ. ಆ್ಯಂಡ್ ಒಳಗೆ ಬಂದು ಅಂದರೆ ನಮ್ಗೆ ಕೊಟ್ಟಿರೋ ಏರಿಯಾದಲ್ಲಿ ಕೂಡ ನಾವು ವರ್ಕ್ ಮಾಡಿದ್ವಿ. ಆ್ಯಂಡ್ ದೆನ್ ಮಾರ್ನಿಂಗ್ ಆಗಿತ್ತು. ಸೊ ಬ್ರೇಕ್ಫಾಸ್ಟ್ ತಿಳ್ಕೊಂಡು ವಿ ಹ್ಯಾಡ್ ಸಮ್ ಸ್ಕೂಲ್, ಅದು ಆ್ಯಕ್ಚುಲಿ ಸ್ಕೂಲು ಎಲ್ಲ ಅಲ್ಲೇ ಇತ್ತು. ಸೊ ಅದಕ್ಕೆ ಸ್ಕೂಲ್ ಹುಡುಗರು ಆಡ್ತಾಯಿದ್ರು. ಆ್ಯಂಡ್ ಸೆಕೆಂಡ್ ರೌಂಡ್ ವೆರಿಫಿಕೇಷನ್ಗೆ ಬರ್ತಾ ಇದ್ದಾರೆ. ಆ್ಯಂಡ್ ನೋಡ್ತಾ ಇದ್ದೀರಾ, ಲೈಕ್ ಟೇಬಲ್ ಬೈ ಟೇಬಲ್ ಬರ್ತಾ ಇದ್ದಾರೆ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ ಗೈಸ್. ಸೊ ಇವಾಗ ನಮ್ಮ ಸೆಷನ್ ಆಗ್ತಾಯಿದೆ. ನಮ್ಮ ಸೆಕೆಂಡ್ ರೌಂಡ್ ವೆರಿಫಿಕೇಷನ್ ಆಗ್ತಾಯಿದೆ ನಮ್ಮ ಪ್ರಾಜೆಕ್ಟು. ಆ್ಯಂಡ್ ವಿತ್ ಟೈಮ್ ಆಫ್ 6 minutes ಏನೋ ನಮಗೆ ಕೊಟ್ಟಿದ್ದಿತ್ತು ಈ ಸತಿ. ಆ್ಯಂಡ್ ಹೋದ ಸತಿ ನಮಗೆ ಬೇರೆ ಲೈಕ್ ಹೋದ ಹ್ಯಾಕಥಾನಲ್ಲಿ ನಮಗೆಲ್ಲ 10 minutes ಫಸ್ಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು. ನಿದ್ದೆ ಇಲ್ಲದೆ ಫುಲ್ಲು ಸರ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾರೆ, ಅವ್ರು 2 hour ಮಾಡ್ತಾರೆ. Emotional damage. This girl, me and this boy did 2 hours. 3 hours, 4 hours, 3 to 4. No guys, 2 hours. April Fool guys, 2 hours. ಸೊ ನಾವು ಹೋಗಿದ್ದು BGSCT ಕಾಲೇಜ್ ಆಗಿರೋದ್ರಿಂದ ಅದು ಕೂಡ ಈ ಸ್ವಾಮಿಗಳಿಗೆ ಅಂಡರಲ್ಲಿ ಬರುತ್ತೆ. ಸೊ ಅದಕ್ಕೆ ಇವರು ಬಂದು ನಿರ್ಮಲಾನಂದ ಸ್ವಾಮೀಜಿ. ಐ ಥಿಂಕ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ರೀಸೆಂಟ್ಲಿ ನ್ಯೂಸಲ್ಲೆಲ್ಲ ಬಂದಿದೆ. ಆ್ಯಂಡ್ ಆಲ್ಸೋ ಮೋದಿಜಿ ಕೂಡ ಹೋಗಿ ಇನಾಗ್ರೇಟ್ ಎಲ್ಲ ಮಾಡಿ ಬಂದಿದ್ದಾರಲ್ಲ. ಸೊ ಆ ಸ್ವಾಮೀಜಿ ಕೂಡ ಇವರು. ಆ್ಯಂಡ್ ಸೊ ಅವರು ಕೂಡ ಬಂದು ನಮ್ಮ ಜೊತೆ ಮಾತಾಡಿ ಪ್ರಾಜೆಕ್ಟ್ಸ್ ಬಗ್ಗೆ ಎಲ್ಲ ಕೇಳಿ ಆ್ಯಂಡ್ ಯಾವ್ಯಾವ ಕಾಲೇಜಿಂದ ಬಂದಿದ್ದೀರ ಅಂತ ತಿಳ್ಕೊಂಡು he appreciated us with our projects and all, and he was also a bit happy and curious to know about the things and all.
ಸೊ ಗೈಸ್ ಅವರು ಯಾವ ಥರ ಮಾಡಿದ್ರು ಅಂದರೆ ಅಷ್ಟು ಟೀಮ್ ಇದೆ, ಲೈಕ್ ಆಲ್ಮೋಸ್ಟ್ 300+ ಟೀಮ್ಸ್ ಇತ್ತು ಆ್ಯಂಡ್ 200+ ಕಾಲೇಜಸ್ ಎಲ್ಲ ಅಟೆಂಡ್ ಮಾಡಿದೆ. ಇನ್ ದ ಟೀಮ್ಸ್ ಅವ್ರು ಒಂದೇ ರೌಂಡ್ಗೆ ಫೈನಲೈಸ್ ಮಾಡಿಬಿಟ್ರು. ಐ ಥಿಂಕ್ ದಟ್ ವಾಸ್ ನಾಟ್ ರಿಯಲಿ ವರ್ತಿ ಅಂತ. ಸೊ ಅವ್ರು ಇನ್ನೊಂದು ಸೆಕೆಂಡ್ ರೌಂಡ್ ಮಾಡಿ ಅದರಲ್ಲಿ ಫೈನಲೈಸ್ ಮಾಡಿದ್ರು, ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿತ್ತು. ಒಂದೇ ರೌಂಡ್ 3 ಡೊಮೈನಿಂದ ಸ್ಪ್ಲಿಟ್ ಮಾಡಿ 3 ನಮ್ಮ ಕಾಲೇಜಿಂದ ಒಂದು ಟೀಮ್ಗೆ ಬಂದಿದೆ. ನಾಟ್ ದ್ಯಾಟ್ ಗುಡ್ ಅಂತ ಹೇಳ್ತೀನಿ. ಇನ್ನೊಂದು ಸೆಕೆಂಡ್ ರೌಂಡ್ ಮಾಡಿ ಅವರು ವೆರಿಫೈ ಮಾಡಿದರೆ ಐ ಹೋಪ್. ಸೊ ಬರೋ ವರ್ಷದಲ್ಲಿ ಬೇಗನೆ ಬಂದ್ವಿ ಈ ಹ್ಯಾಕೋಥಾನಲ್ಲಿ. ನಾವು ಮಧ್ಯಾಹ್ನ ಆಯಿತು ಆ್ಯಂಡ್ ಅಲ್ಲಿಂದ ಅನ್ನ ಕರ್ಕೊಂಬಂದರು. ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಈ ಹ್ಯಾಕೋಥಾನ್ ಕೂಡ ತುಂಬ ಕಲ್ತ್ಕೊಂಡ್ವಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್.